ಇದೇ ಬಜೆಟಲ್ಲಿ ಸೇಮ್ ಬ್ರ್ಯಾಂಡ್ನಿಂದ ಇನ್ನೊಂದು ಒಳ್ಳೆ ಮೊಬೈಲ್ ಇದ್ದರೆ ಇದೇ ಯಾಕೆ ತಗೋಬೇಕು ನಾವು? ಹೇ ಪ್ರೇಕ್ಷಕರೇ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಮೋಟೋ ಜಿ ಮ್ಯಾಕ್ಸ್ ಈ ಮೊಬೈಲ್ ಬಗ್ಗೆ ಮಾತಾಡಿದ್ನಿ. ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಇವತ್ತು ಲಾಂಚ್ ಮಾಡಿದ್ದಾರೆ. ಪ್ರೈಸ್ ನಾವು ನೋಡಿದರೆ 6GB ರ್ಯಾಮ್ 128GB ಸ್ಟೋರೇಜ್ ವೇರಿಯಂಟು 28,000 ಇಕ್ಕಿದ್ದಾರೆ. ಈ ಬಜೆಟಲ್ಲಿ ಈ ಮೊಬೈಲ್ ನಾವು ತಗೋಬೋದೋ ಇಲ್ಲ. ಹಾಗೆ ಇವಾಗ ಸೇಲ್ಸ್ ಬರ್ತಾ ಇದ್ದಾವೆ. ನೆಕ್ಸ್ಟ್ 2-3 ಮಂತ್ಸಲ್ಲಿ ನಮ್ಮ ಇಂಡಿಯಾದಲ್ಲಿ ಸೇಲ್ಸ್ ಬರ್ತಾ ಇದ್ದಾವೆ. ಬಿಗ್ ಬಿಲಿಯನ್ ಡೇ ಸೇಲ್ಸ್, ದೀಪಾವಳಿ ಸೇಲ್ಸ್ ಅದರ ಬರ್ತಾ ಇದ್ದಾವೆ. ಆ ಸೇಲ್ಸಲ್ಲಿ ಈ ಮೊಬೈಲ್ ನಾವು ಯಾವ ಪ್ರೈಸಲ್ಲಿ ತಗೊಂಡಿದ್ರೆ ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ ಆಗ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಮಾತಾಡಿದ್ನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನಾನು ಈ ಮೊಬೈಲ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಫಸ್ಟ್ ನಾವು ಈ ಮೊಬೈಲ್ ಮೇನ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋಣ. ಫಸ್ಟ್ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ 6.7 ಇಂಚ್ ಡಿಸ್ಪ್ಲೇ ಇರ್ತೈತೆ. ಇದು ಫುಲ್ HD ಪ್ಲಸ್ ಡಿಸ್ಪ್ಲೇ, ಹಾಗೆ LCD ಡಿಸ್ಪ್ಲೇ. ನಾವು ರಿಫ್ರೆಶ್ ರೇಟ್ ಬಗ್ಗೆ ಮಾತಾಡಿದ್ರೆ 128Hz ರಿಫ್ರೆಶ್ ರೇಟ್ ಇರ್ತೈತೆ. ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರಾಸೆಸರ್ ಬಗ್ಗೆ ನಾವು ಮಾತಾಡಿದರೆ ಸ್ನ್ಯಾಪ್ಡ್ರ್ಯಾಗನ್ 6H Gen 4 ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. ಈ ಮೊಬೈಲಲ್ಲಿ ಕ್ಯಾಮೆರಾಸ್ ಬಗ್ಗೆ ಮಾತಾಡಿದರೆ ಬ್ಯಾಕ್ ಸೈಡ್ ಮೇನ್ ಸೆನ್ಸರ್ 50MP ಇರ್ತೈತೆ. ಇದು ಸೋನಿ LYT600 ಸೆನ್ಸರ್, ಹಾಗೆ 8MP ಅಲ್ಟ್ರಾ ಲೆನ್ಸ್ ಇರ್ತೈತೆ. ಫ್ರಂಟ್ ಕ್ಯಾಮೆರಾ ಬಗ್ಗೆ ನಾವು ಮಾತಾಡಿದರೆ 32MP ಫ್ರಂಟ್ ಕ್ಯಾಮೆರಾ ಇರ್ತೈತೆ. ಈ ಮೊಬೈಲಲ್ಲಿ IP ರೇಟಿಂಗ್ ಬಗ್ಗೆ ನಾವು ಮಾತಾಡಿದರೆ IP64 ರೇಟಿಂಗ್ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಬ್ಯಾಟ್ರಿ ಬಗ್ಗೆ ನಾವು ಮಾತಾಡಿದ್ರೆ 7000 mAh ಬ್ಯಾಟ್ರಿ 30W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಜೊತೆ ಬರ್ತಾ ಇದೆ. Android 16 ಔಟ್ ಆಫ್ ದಿ ಬಾಕ್ಸ್ ಬರ್ತಾ ಇದೆ. ಈ ಮೊಬೈಲ್ ಪ್ರೈಸ್ ನಾವು ನೋಡಿದ್ರೆ 6GB ರ್ಯಾಮ್ 128GB ಸ್ಟೋರೇಜ್ ವೇರಿಯಂಟು 28,000 ಇಕ್ಕಿದ್ದಾರೆ. ಈ ಪ್ರೈಸಲ್ಲಿ ಈ ಮೊಬೈಲ್ ನಾವು ತಗೋಬೋದಿಲ್ಲ ಅಂತ ಮಾತಾಡಿದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಮೊಬೈಲ್ ಲಿಂಕ್ ಕೊಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಫ್ಲಿಪ್ಕಾರ್ಟ್ಗೆ ಹೋಗ್ತೀರಾ. ಅಲ್ಲಿ ನೀವು ಕಾರ್ಡ್ ಆಫರ್ಸ್ ಏನೇನಿದ್ದಾವೆ, ಸೂಪರ್ ಕಾಯಿನ್ ಆಫರ್ಸ್ ಏನೇನಿದ್ದಾವೆ, ಕೂಪನ್ ಆಫರ್ಸ್ ಏನೇನಿದ್ದಾವೆ ಅಂತ ಚೆಕ್ ಮಾಡಿದ ಮೇಲೆ ಈ ಮೊಬೈಲ್ 20,000 ಬಜೆಟಲ್ಲಿ ಮಾತ್ರ ಬಂದರೆ ಮಾತ್ರ ತಗೊಳೋದು ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ಆದರೆ ಮಾತ್ರ ಆ ಬಜೆಟಲ್ಲಿ ಬೇರೆ ಮೋಟೋರೋಲಾ ಮೊಬೈಲ್ಸ್ ಇದ್ದಾವೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವಾಗ ಕ್ಲಿಯರಾಗಿ. ನಿಮಗೆ ಈ ವಿಡಿಯೋ ಯಾವಾಗ ರೆಕಮೆಂಡ್ ಆಗ್ತದೆ ಅಂತ ನಂಗೆ ಗೊತ್ತಿಲ್ಲ. ಯಾವಾಗ ಈ ಮೊಬೈಲ್ 20,000ಕ್ಕಿಂತ ಕಡಿಮೆ ಬರ್ತಾಯಿತ್ತೋ ಆವಾಗ ತಗೊಳೋದು ಒಳ್ಳೆಯದು ಡೆಫಿನೆಟ್ಟಾಗಿ. ಯಾಕಂದರೆ ಮೇಯ್ನಾಗಿ ಈ ಮೊಬೈಲಲ್ಲಿ LCD ಡಿಸ್ಪ್ಲೇ ಮಾತ್ರನೇ ಇದೆ. ಹಾಗೆ IP ರೇಟಿಂಗ್ ನಾವು ನೋಡಿದ್ರೆ IP64 ಇದೆ. ಪ್ರಾಸೆಸರ್ ಅಷ್ಟು ಪವರ್ಫುಲ್ ಅಲ್ಲ, 28,000 ಬಜೆಟಲ್ಲಿರೋ ಅಷ್ಟು ಪವರ್ಫುಲ್ ಪ್ರಾಸೆಸರ್ ಅಲ್ಲ. ಅದಕ್ಕೆ ನೀವು ಸೇಲ್ಸಲ್ಲಿ ಈ ಮೊಬೈಲ್ ತೊಗೊಬೇಕಂತ ನೋಡ್ತಾ ಇದ್ರೆ ಮಾತ್ರ ಡೆಫಿನೆಟಾಗಿ 20,000 ಬಜೆಟಲ್ಲಿ ಯಾವಾಗ ಬಂದರೆ ಆವಾಗ ತಗೊಳೋದು ಒಳ್ಳೆಯದು. ಹಾಗೆ ನೀವು ಮೋಟೋರೋಲಾ ಬ್ರ್ಯಾಂಡಿಂದ ಒಂದು ಮೊಬೈಲ್ ಬೇಕು 25,000 ಬಜೆಟಲ್ಲಿ ಅಂದರೆ ಮಾತ್ರ ಓನ್ಲಿ ಮೋಟೋರೋಲಾ ಬ್ರ್ಯಾಂಡಿಂದಲೇ ಬೇಕಂದರೆ ಮೋಟೋ Edge70 ಫ್ಯೂಷನ್ ಅಂತ ಒಂದು ಮೊಬೈಲ್ ಇದೆ. ಅದು ಇವಾಗ 28,000 ಬಜೆಟಲ್ಲಿ ಬರ್ತಾ ಇದೆ. ಡೆಫಿನೆಟಾಗಿ ಆ ಮೊಬೈಲು ಸೇಲ್ಸಲ್ಲಿ 23,000ನಿಂದ 25,000 ಬಜೆಟಲ್ಲಿ ಬರೋ ಅವಕಾಶ ಜಾಸ್ತಿ ಇದೆ. ಆವಾಗ ಮೋಟೋರೋಲಾ ಬ್ರ್ಯಾಂಡ್ನಿಂದನೇ ಒಂದು ಮೊಬೈಲ್ ಬೇಕಂದರೆ ನೀವು ಆ ಮೊಬೈಲ್ ತಗೋಬೋದು ಡೆಫಿನೆಟಾಗಿ. ಮೋಟೋ Edge70 ಫ್ಯೂಷನ್ ಆ ಮೊಬೈಲ್ ಅಂದರೆ ಆ ಮಾಡಲ್ಸ್ನಿಂದ ಲಾಸ್ಟು 2-3 ಇಯರ್ಸ್ನಿಂದ ನಾವು ನೋಡಿದ್ರೆ ಮೋಟೋ Edge60 ಫ್ಯೂಷನ್, ಮೋಟೋ Edge50 ಫ್ಯೂಷನ್ ಈ ಥರ ನಾವು ನೋಡಿದ್ರೆ ನಾವು 20,000 ಬಜೆಟಲ್ಲಿ ಸೇಲ್ಸಲ್ಲಿ 20,000 ಬಜೆಟಲ್ಲಿ ಮೊಬೈಲ್ಸ್ ನೋಡಿದ್ವಿ. ಆದರೆ ಈ ವರ್ಷ ಮಾತ್ರ ಆ ಬಜೆಟಲ್ಲಿ ಡೆಫಿನೆಟಾಗಿ ಮ್ಯಾಕ್ಸಿಮಮ್ ಬರಲ್ಲ. 23,000 ಬಜೆಟಲ್ಲಿ ಬರೋ ಅವಕಾಶ ಇದೆ. 23ನಿಂದ 25,000 ಬಜೆಟಲ್ಲಿ ಬರೋ ಅವಕಾಶ ಇದೆ. ಅದಕ್ಕೆ ನೀವು 25,000 ಬಜೆಟಲ್ಲಿ ನೀವು ಮೊಬೈಲ್ ಬೇಕಂದರೆ ಮಾತ್ರ ಡೆಫಿನೆಟಾಗಿ ಮೋಟೋರೋಲಾ ಬ್ರ್ಯಾಂಡ್ನಿಂದ ಬೇಕಂದ್ರೆ ಅದು ತಗೊಳೋದು ಒಳ್ಳೆಯದು. ಮೋಟೋ Edge70 ಫ್ಯೂಷನ್ ತಗೊಳೋದು ಒಳ್ಳೆಯದು. ಈ ಮೊಬೈಲ್ ಮಾತ್ರ ಮೋಟೋ ಜಿ ಮ್ಯಾಕ್ಸ್ ಮಾತ್ರ 20,000 ಬಜೆಟಲ್ಲಿ ಯಾವಾಗ ಬಂದರೆ ಅವು ತಗೊಳೋದು ಒಳ್ಳೆಯದು ನಿಮಗೆ ಈ ಮೊಬೈಲ್ ಬೇಕಂದರೆ ಮಾತ್ರ. ಹಾಗೆ ರೀಸೆಂಟಾಗಿ ನಮ್ಮ ಇಂಡಿಯಾದಲ್ಲಿ ಮೊಬೈಲ್ ಪ್ರೈಸ್ಗಳೆಲ್ಲ ಜಾಸ್ತಿ ಆಗಿದ್ದಾವೆ. ಅದಕ್ಕೆ ನೀವು ಏನನ್ನ ಮೊಬೈಲ್ ತಗೊಬೇಕಂದ್ರೂ ಡೆಫಿನೆಟ್ಟಾಗಿ ವೆಯ್ಟ್ ಮಾಡಿ ಸೇಲ್ಸಲ್ಲಿ ತಗೊಳೋದು ಒಳ್ಳೆಯದು. ಯಾಕಂದರೆ ಸೇಲ್ಸಲ್ಲಿ ಸ್ವಲ್ಪ ಕಡಿಮೆ ಪ್ರೈಸಿಗೆ ಬರೋ ಅವಕಾಶ ಜಾಸ್ತಿ ಇದೆ ಎಲ್ಲ ಮೊಬೈಲ್ಗಳು. ಅದಕ್ಕೆ ನೀವು ಇವಾಗ ತಗೊಳೋದಕ್ಕಿಂತ ವೆಯ್ಟ್ ಮಾಡಿ. ಬಿಗ್ ಬಿಲಿಯನ್ ಡೇ ಸೇಲ್ಸ್ ಆಗ್ಬೋದು, ದೀಪಾವಳಿ ಸೇಲ್ಸ್ ಆಗ್ಬೋದು, ನಿಮ್ಮ ಹತ್ರ ಯಾವಾಗ ದುಡ್ಡಿದ್ರೆ ಆ 2 ಸೇಲ್ಸಲ್ಲಿ ನೀವು ತಗೊಳೋದು ಒಳ್ಳೆಯದು. ಈ ವಿಡಿಯೋ ಇಷ್ಟ ಪ್ರೇಕ್ಷಕರೇ, ನಾನು ಈ ವಿಡಿಯೋನಿಂದ ಈ ಮೋಟೋ ಜಿ ಮ್ಯಾಕ್ಸ್ ಬಗ್ಗೆ ಎಷ್ಟೆಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.